ಈಗ ಸಾಕ್ಷಿಗಳು ವಿತ್ ಎವಿಡೆನ್ಸ್ ಅವ್ರ ಮುಂದೆ ಅದಾವೆ ಸುಪ್ರೀಂ ಕೋರ್ಟ್ ಮುಂದೆ. ಹೀಗಾಗಿ ನಮ್ಮ ದರ್ಶನ್ ಅವ್ರಿಗೆ ನಿಶ್ಚಿತವಾಗಿಯೂ ಇದು ಶಿಕ್ಷೆ ಆಗುವಂಥದ್ದು ಮತ್ತು ಜಾಮೀನು ಕ್ಯಾನ್ಸಲ್ ಆಗುವಂಥದ್ದು ಅಂತೇಳಿ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಅದೇನಾಗ್ತದೋ ಆಗಲಿ, ಯಾಕೆಂದ್ರೆ ನ್ಯಾಯಾಲಯದ ಕಸ್ಟಡಿಯಲ್ಲಿ ಅದು ಡಿಸಿಷನ್ ಬರಲಿ. ಬಟ್ ದರ್ಶನ್ ಅವರು ಒಂದಿಷ್ಟು ದೊಡ್ಡ ಪ್ರಮಾಣದಲ್ಲಿ ಎಡವಿದ್ರು ಈ ಸಂದರ್ಭದಲ್ಲೇ. ಮತ್ತು ಹ್ಯಾಬಿಚುವಲ್ ಮಿಸ್ಟೇಕ್ಸ್ ಮಾಡ್ತಾಯಿದ್ರು ಇವರು ನಮ್ಮ ಯಾರಪ್ಪ ದರ್ಶನ್ ಅವರು. ಈ ಮೊದಲ ಅವ್ರ ಹೆಂಡತಿ ಜೊತೆಗೆ ಆಗಿರ್ಬೋದು, ಮತ್ತೆಲ್ಲೋ ಆಗಿರ್ಬೋದು, ಒಂದಿಷ್ಟು ನಮ್ಮಲ್ಲೇ ಉಗ್ರತ್ವವನ್ನು ಬೆಳೆಸ್ಕೊಂಡ್ಬಂದಂಥವ್ರು. ಅದಕ್ಕೆಲ್ಲ ಕಾರಣ ಇರ್ಬೋದು, ದನ ಇರ್ಬೋದು, ಧನಬಲ ಇರ್ಬೋದು, ಬೆಳೆದ ವಾತಾವರಣ ಇರ್ಬೋದು. ಅದರಲ್ಲೂ ಹೀರೋ ಇದ್ದಂಥ ಅನೇಕ ಫಿಲ್ಮ್ಗಳಲ್ಲೇ ಹೊಡೆದು ಬಡಿದು ದೃಶ್ಯಾವಳಿಗಳು ಮನುಷ್ಯನ ಪರಿಣಾಮ ಆಗುವಂಥವು. ಯಾಕೆಂದರೆ ಇವು ಸದ್ಯ ಇಲ್ಲ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಇವು ಮನುಷ್ಯನ ಬೆಳೆಸುವಲ್ಲೇ ಮಾಡೋದು ಆಗ್ತಾ ಇರ್ತಾವೆ. ಅವರ ವಿಶೇಷವಾಗಿ ಯಾರದ್ದೇನು ಯಾವ ವ್ಯಕ್ತಿದೇನು ಅಂತ ಸಹಜ ಬಂದಿರ್ತದೆ ಮನೋವೃತ್ತಿ ಹೀರೋಗಳಲ್ಲೇ. ಅದನ್ನು ಇಲ್ಲಿ ಪ್ರಯೋಗ ಮಾಡಲಿಕ್ಕೆ ಹೋಗಿ ಪೂರ್ಣ ಪ್ರಮಾಣದಲ್ಲಿ ಹಿಡಿದಿದ್ದಾರೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಇವತ್ತು ಪೂರ್ತಿಯಾಗಿ ತರಾಟೆ ತೆಗೆದುಕೊಂಡದ. ಇವ್ರ ಜೊತೆಗೆ ಹೈಕೋರ್ಟ್ಗೂ ಸಹಿತ ತರಾಟೆ ತೆಗೆದುಕೊಂಡ. ಇದು ನೀವು ಹೆಂಗೆ ಕೊಟ್ರಿ, ಯಾವ ಕಾರಣ ಕೊಟ್ರಿ, ಯಾವ ಆಧಾರ ಕೊಟ್ರಿ, ನಿಮ್ಗೆ ಅಂತ ಕೇಳ್ತಾ ಇದ್ವಿ. 302 ಕೇಸು ಕೊಲೆ ಪ್ರಕರಣ, ಅದಕ್ಕೆ ನೀವು ಕೇಳಿದ್ರಿ ಸಾಕ್ಷಿ ಇಲ್ಲ. ಸಾಕ್ಷಿ ಅಂದರೆ ತೊಗೊಂಬಂದಿದ್ದೆ ಅವ್ರನ್ನ, ದೊಡ್ಡ ನಟನ. ಇವತ್ತು ಅದನ್ನು ಕೇಳಿ ಅದ್ರ ಮೇಲೆ ಒಂದು ಗ್ರೌಂಡ್ ಮೇಲೆ ನೀವು ಜಾಮೀನು ಕೊಟ್ಟಿದ್ರೆ ತಪ್ಪದ ಅನ್ನುವಂಥ ಮಾತು. ಅದೇ ಕಾಲಕ್ಕೆ ಸಿದ್ಧಾರ್ಥ ಲೂಥ್ರಾ ರಾಜ್ಯ ಸರ್ಕಾರದ ವಕೀಲರು ಹೇಳ್ತಾ ಇದ್ದಾರೆ, ರೇಣುಕಾಸ್ವಾಮಿ ಅವರನ್ನು ಕೊಲೆ ಮಾಡಿ ಮೋರಿಯಲ್ಲಿ ಎಸೆಯಲಾಗಿತ್ತು. ಆರೋಪಿಗಳು 2 ಕಾರುಗಳಲ್ಲಿ ಓಡಾಡಿದ ಬಗ್ಗೆ CCTV ಕ್ಯಾಮ್ರಾಗಳಲ್ಲಿಯೂ ದಾಖಲಾಗಿದೆ. ರೇಣುಕಾಸ್ವಾಮಿ ಮೇಲೆ ದರ್ಶನ್ ತೀವ್ರ ಹಲ್ಲೆ ನಡೆಸಿದ್ದರು. 2 ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ. 2 ಪ್ರತ್ಯಕ್ಷ ಸಾಕ್ಷಿ